ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯನ್ನು ಹೇಳ್ತೀನಿ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ಶ್ರುತಿ ಅವರ ತಾಯಿ ಮನೆಗೆ ಬಂದಿರ್ತಾರೆ. ಅವರು ಮನೆಗೆ ಬಂದು ಗಿಫ್ಟನ್ನು ಕೊಡಬೇಕು ರವಿಗೆ ಶ್ರುತಿಗೆ ಅಂತ ಬಂದಿರ್ತಾರೆ. ಇದನ್ನು ನೋಡಿ ಇಲ್ಲಿ ಸಕ್ಕರೆಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವರು ಮಾತಾಡ್ತಾ ಇರ್ತಾರೆ. ಮೀನಾ ಬಂದು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಹೋಗಿ ಕಾಫಿ ತೊಗೊಂಬೋಗು ಅಂತ ಹೇಳಿ ಕಳಿಸ್ತಾರೆ. ಆ ಮಗು ಅಲ್ಲಿ ನಿಂತ್ಕೊಳೋದಕ್ಕೆ ಬಿಡ್ತಾ ಇರೋದಿಲ್ಲ, ಒಳಗೆ ಕಳಿಸ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಶ್ರುತಿಯವ್ರ ತಾಯಿ ಮೀನಾ 2 ತಟ್ಟೆನ ತಂದುಕೊಡು ಅಂತ ಹೇಳಿ ಕೇಳ್ತಾ ಇರ್ತಾರೆ. 2 ತಟ್ಟೆನ ತಂದುಕೊಟ್ಟಾಗ ಅವರು ಅಲ್ಲಿರೋಂಥ ಒಡವೆನೆಲ್ಲ ಇಡ್ತಾ ಇರ್ತಾರೆ. ಎಲ್ಲರೂ ಕೂಡ ತುಂಬ ಶಾಕಲ್ಲಿ ನೋಡ್ತಾ ಇರ್ತಾರೆ. ಅದರಲ್ಲೂ ಸಕ್ಕರೆ ಮತ್ತು ರೋಹಿಣಿ, ಮನೋಜ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅಯ್ಯೋ, ಇಷ್ಟೊಂದು ಒಡವೆ ಏನಂತೂ ತೊಗೊಂಬಂದ್ರಿ ಅಂತ ಸಕ್ಕರೆ ಕೇಳ್ತಾ ಇದ್ದಾರೆ. ಇಷ್ಟೊಂದ ಬರೀ 250 ಗ್ರಾಮ್ ಅಷ್ಟೇ. ಇದೆಲ್ಲ ನಮ್ಮ ಮನೆ ಮಗಳು ನಮ್ಮ ಶ್ರುತಿಗೆ ಅಂತ ಮಾಡಿಸಿದ್ದು. ಆದರೆ ಅವ್ಳ ಮದುವೆ ಸಂದರ್ಭದಲ್ಲಿ ಇದನ್ನೆಲ್ಲ ಹಾಕೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಎದ್ಬಿಟ್ಟು ಒಡವೆನ ಕೊಡೋದಕ್ಕೆ ಅಂತ ನಿಂತ್ಕೊತಾ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವರು ಬರ್ತಾ ಇದ್ದಾರೆ. ನಿಲ್ಲಿಸಿ, ಏನು ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಕೇಳ್ತಾ ಇದ್ದಾರೆ. ಆಗ ಅವ್ರನ್ನೆಲ್ಲ ಕೂರಿಸಿ ಈಗ ಹೇಳಿ ಅಂತ ಹೇಳಿ ಕೇಳ್ತಿದ್ದಾರೆ. ಇದು ಏನಪ್ಪ ಅಂದರೆ ಇದೆಲ್ಲ ನಮ್ಮ ಶ್ರುತಿಗೆ ಅಂತ ಮಾಡಿಸಿದ ಒಡವೆ. ಆವತ್ತು ಮದುವೆ ಅನ್ನೋದು ಆಗ್ತಿರಲಿಲ್ಲ. ಆ ಸಂದರ್ಭ ಹೇಗೋ ಇತ್ತು. ಹೇಗಾದರೂ ಮಾಡಿ ಈಗ ಒಡವೆನ ಕೊಡಬೇಕು ಅಂತ ಹೇಳಿ ಇದೆಲ್ಲ ಇವಳಿಗೆ ಸೇರಬೇಕಾಗಿದ್ದು. ಇವಳು ಹಾಕ್ಕೊಂಡ್ರೆ ನಮಗೆ ಖುಷಿಯಾಗೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡಮ್ಮ, ನಮಗೆ ನಮ್ಮ ಮನೆಯಲ್ಲಿ ಬಡತನ ಅನ್ನೋದಿರ್ಬೋದು, ಆದರೆ ನಮ್ಮ ಮನೇಲಿ ಚಿನ್ನ ಅನ್ನೋದು ಕಮ್ಮಿ ಆಗಿದ್ರು ಕೂಡ ಚಿನ್ನದಂಥ 3 ಮಕ್ಕಳಿದ್ದಾರೆ. ಅವರೇ ಸಾಕು ನನಗೆ. ಇದೆಲ್ಲ ನಮಗೆ ಅಗತ್ಯ ಇಲ್ಲ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಇದನ್ನೆಲ್ಲ ನಿಮ್ಮ ಮನೆಗೆ ವಾಪಸ್ ಅಂತ ತೆಗೆದುಕೊಂಡು ಹೋಗಿಬಿಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ರೀ, ಯಾಕೀಗಂತೀರಾ? ಅವರು ಪಾಪ ಇಷ್ಟೊಂದು ಪ್ರೀತಿಯಿಂದ ತೊಗೊಂಡು ಬಂದಿದ್ದಾರೆ, ನೀವು ಬೇಡ ಅಂತ ಹೇಳಿ ಕಳಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸಕ್ಕರೆ. ನೋಡು, ನಿನಗೆಲ್ಲ ಗೊತ್ತಾಗೋದಿಲ್ಲ ಅಮ್ಮ. ನೀವೇನು ಅಂದ್ಕೊಂಡಿಲ್ಲ, ನಿಮ್ಮ ಮನೆಯವರು ಮದುವೆ ಆದಾಗಲೇ ದುಡ್ಡಿಗೋಸ್ಕರ ನನ್ನ ಮಗನ್ನ ಬಿಟ್ಟು ನಿಮ್ಮ ಮಗಳ ಜೊತೆ ಮದುವೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಿದ್ರು. ಇದನ್ನೆಲ್ಲ ತೆಗೆದುಕೊಂಡ್ರೆ ಆ ಆರೋಪ ಎಲ್ಲ ನಿಜ ಅಂತ ಆಗ್ಬಿಡುತ್ತೆ. ಅದಕ್ಕೆ ನಾನು ಮಾಡೋದಕ್ಕೆ ಮನಸ್ಸಾಕ್ಷಿ ಅನ್ನೋದು ಒಪ್ತಾ ಇಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಅದೆಲ್ಲ ಯೋಚನೆ ಮಾಡಿ ಆದಮೇಲೆ, ಇಲ್ಲ ಪ್ಲೀಸ್ ನೀವು ತೊಗೊಳ್ಲೇಬೇಕು. ಇದನ್ನು ನಾವು ಶ್ರುತಿಗೊಂದು ಸಲ ಮಾಡಿರೋದು, ಅವರೇ ಇದನ್ನೆಲ್ಲ ಹೇಳಿ ಕೊಟ್ಕೊಳ್ಸಿರೋದು. ಇದೆಲ್ಲ ಅವ್ರ ಮನೆಗೆ ಸೇರಬೇಕು, ಅವಳಿಗೆ ಇದು ಸೇರಬೇಕು ಅಂತ ಹೇಳಿ ಅವರೇ ಕಳಿಸಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ಆಮೇಲೆ ರಂಗನಾಥ್ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ. ಸರಿ, ಹಾಗಾದರೆ ನನಗೆ ಮನಸ್ಫೂರ್ತಿಯಾಗಿ ಒಪ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನೀವೇ ಕೊಟ್ಬಿಡಿ ಅಂತೇಳಿ ಹೇಳ್ತಿರ್ತಾರೆ. ಸಕ್ಕರೆ ಅದನ್ನ ಇಸ್ಕೊಬೇಕಾದ್ರೆ ನೀವು ಇವರಿಗೆಲ್ಲ ಕೊಡೋದು, ನಿಮ್ಮ ಮಗಳು ಅಳಿಗೆ ಕೊಡಬೇಕಾಗಿರೋದು ಶ್ರುತಿ, ರವಿ ನೀವು ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಶಾಂತಿಗೆ ಸ್ವಲ್ಪ ಬೇಜಾರಾಗುತ್ತೆ. ನನ್ನ ಕೈ ಸೇರಬೇಕಾಗಿತ್ತು ಅಂತ ಅಂದ್ಕೊತಾ ಇರ್ತಾಳೆ. ಈಗ ರವಿನೂ ಮತ್ತು ಶ್ರುತಿನೂ ಇಸ್ಕೊತಾ ಇರ್ತಾರೆ. ಹೋಗಮ್ಮ, ಬೀರುನಲ್ಲಿ ಭದ್ರವಾಗಿ ಇಟ್ಕೊ ಹೋಗು ಅಂತ ಹೇಳಿ ಶಾಂತಿ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಇವಳು ಕೂಡ ರೋಹಿಣಿ ನಿಂತ್ಕೊಂಡಿರ್ತಾರೆ. ನೋಡಿ, ಇವಳು ನನ್ನ ದೊಡ್ಡ ಸೊಸೆ ರೋಹಿಣಿ ಅಂತ ಹೇಳಿ ಇವರು ಮಲೇಷ್ಯಾದಲ್ಲಿದ್ದಾರೆ. ಇವರಪ್ಪ ನಿಮ್ಮ ಥರನೇ, ಇವರಪ್ಪ 2 kg ಒಡವೆ ಇದೆ ಇವ್ರ ಮನೆಯಲ್ಲಿ, ಬಂಗಾರ ಇದೆ. ಏನಾದರೂ ಬೇಕು ಅಂದರೆ 17 ಲಕ್ಷ ಹಾಗೆ ಬ್ಯಾಂಕ್ಗೆ ಹಾಕ್ಬಿಡ್ತಾರೆ, ಅಷ್ಟು ರಿಚ್ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಓ, ಮಲೇಷ್ಯಾದಲ್ಲಿರ್ತಾರಾ ಅಂತೇಳಿ ಹೇಳ್ತಿರ್ತಾರೆ. ಆಮೇಲೆ ಮೀನಾ ಕೂಡ ನಿಂತ್ಕೊಂಡಿರ್ತಾಳೆ. ಮೀನಾಗೆ ಅವಮಾನ ಮಾಡೋದನ್ನ ಇಲ್ಲಿ ಶ್ರುತಿ, ರವಿ, ಅವ್ರ ತಾಯಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಇನ್ನು ಇವ್ರೇನು ಮಾಡ್ಕೊಂಡಿದ್ದಾರೆ, ಮೀನವ್ರ ತಾಯಿ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಇವರು ತುಂಬ ರಿಚ್ ಆಗಿದ್ರು, ತುಂಬ ದಾನ ಧರ್ಮ ಮಾಡಿ ಈಗ ಬೆಗ್ಗರ್ ಆಗಿಬಿಟ್ಟಿದ್ದಾರೆ, ಈಗ ಬೀದಿಗೆ ಬಂದಿದ್ದಾರೆ, ಹೂವು ಹಣ್ಣು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ಇದರಿಂದ ಮೀನಾಗೆ ತುಂಬ ಅವಮಾನ ಅನ್ನೋದು ಆಗ್ಬಿಡುತ್ತೆ. ಅವಳು ಕಣ್ಣೀರಾಗ್ತಾ ಇರ್ತಾಳೆ. ಇವರು ಅಷ್ಟೇ, ನಮ್ಮನೆಗೆ ಬರಬೇಕಾದ್ರೆ ಇವರಮ್ಮ ಒಂದು ಸೇಬು, ಒಂದು ಸೀತಾಫಲ, ಒಂದು ಕಿತ್ತಲೆ ಎಲ್ಲ ತೊಗೊಂಬರ್ತಾರೆ, ಒಂದು ಹರಿದೋಗಿರೋ ಮೊಳ ಹೂವನ್ನು ಕೂಡ ತೊಗೊಂಬರ್ತಾರೆ ಅಂತ ಹೇಳಿ ಹೇಳ್ತಿರ್ತಾರೆ. ಎಲ್ಲ ಇವರಪ್ಪನಿಂದಲೇ. ಇವರಪ್ಪ ಮುಂಚೆನೇ ನಮ್ಮ ಮನೆಯವ್ರ ಹತ್ರ ಮಾತಾಡಿ ನಿನ್ನ ಮಗಳನ್ನ ನನ್ನ ಮನೆಗೆ ತೊಗೊಂಡ್ಕೊಳ್ತೀನಿ ಅಂತೇಳಿ ಆಗಿದ್ರಂತೆ. ಅದರಿಂದ ಇವಳು ನಮ್ಮ ಮನೆಗೆ ಬಂದುಬಿಟ್ಲು. ಇವಳು ಬಂದಾಗಲಿಂದ ನಮ್ಮ ಮನೆಯಲ್ಲಿ ಏನೂ ಕೂಡ ಒಳ್ಳೆಯದಾಗಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ನೀವು ಮಗಳನ್ನ ನೋಡೋದಕ್ಕೆ ಬರ್ತಾ ಇದ್ದೀರ ಅಂದರೆ ಎಷ್ಟೊಂದೆಲ್ಲ ತೆಗೆದುಕೊಂಬರ್ತೀರ. ಇನ್ನು ನಮ್ಮ ಮನೆಯಲ್ಲಿ ರೋಹಿಣಿನೂ ಅಷ್ಟೇ, ಅವ್ರಿಗೂ ಕೂಡ ಅವರಪ್ಪ ಮಲೇಷ್ಯಾದಿಂದ ಕೊಟ್ಕೊಳಿಸ್ತಾರೆ. ಆದರೆ ಈ ಮೀನಾ ಏನಕ್ಕೂ ಬರೋದಿಲ್ಲ ಅಂತೇಳಿ ಅವ್ರ ಅಪ್ಪನ್ನೆಲ್ಲ ಅವಮಾನ ಮಾಡಿಬಿಡ್ತಾರೆ. ಅದಾಗಿ ಮೀನಾ ಹೋಗಿ ರೂಮೊಳಗೆ ಹೋಗ್ತಾ ಇದ್ದಾಳೆ. ಅವರು ರೂಮಲ್ಲಿ ಅವರಪ್ಪನ ಫೋಟೋ ಇಟ್ಕೊಂಡು ಕಣ್ಣೀರಾಗ್ತಾ ಇದ್ದಾಳೆ. ಯಾಕಪ್ಪ ಹೀಗೆ ಮಾಡಿಬಿಟ್ರಿ? ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ನೀವು ಎಷ್ಟು ಬೇಜಾರು ಮಾಡ್ಕೊತೀರ?
ನೀವು ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಇಷ್ಟು ಬೇಗ ಹೋದ್ರಿ? ಯಾಕೆ ಅಂತಂದರೆ ಇದನ್ನೆಲ್ಲ ಕೇಳಿದ್ರೆ ನೀವು ಇನ್ನೂ ಕೂಡ ಬೇಜಾರು ಮಾಡ್ತಿದ್ರಿ. ನೋಡಿದ್ರೆ ಅತ್ತೆ ಹೇಗೆಲ್ಲ ಮಾತಾಡಿದ್ರು ನಿಮ್ಮ ಬಗ್ಗೆ, ನೀವೇನು ಅಂದ್ಕೊಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಲ್ಲಿ ಅವ್ರ ಅಮ್ಮ ಮತ್ತು ಶ್ರುತಿ ಇಬ್ಬರು ಕೂಡ ಆಚೆ ಹೋಗ್ತಾ ಇದ್ದಾರೆ. ಶ್ರುತಿ ಅನ್ಕೊತಾ ಇರ್ತಾಳೆ, ಅತ್ತೆ ಮೀನಾನ ತುಂಬ ಬೇಜಾರು ಮಾಡಿಬಿಟ್ರು, ಹೀಗೆಲ್ಲ ಹೇಳ್ಬಾರ್ದಾಗಿತ್ತು. ಅದರಲ್ಲೂ ಅವ್ರಿಗೆ ಅವ್ರ ತಂದೆ ತಾಯಿ ಅನ್ನೋ ಒಂದು ಸೆಂಟಿಮೆಂಟ್ ಇರುತ್ತೆ, ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ರಲ್ಲ ಅಂತೇಳಿ ಅನ್ಕೊತಾ ಇರ್ತಾರೆ. ಹೌದು ಶ್ರುತಿ, ಅಮ್ಮ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ರವಿ ಕೂಡ ಹೇಳ್ತಾ ಇರ್ತಾರೆ. ಅಮ್ಮನಿಗೆ ಅದಕ್ಕೆ ಕಂಡ್ರೆ ಮುಂಚೆಯಿಂದಲೂ ಇಷ್ಟ ಇಲ್ಲ. ಅವ್ರು ಯಾವಾಗಲೂ ಕೂಡ ಹೀಗೇ ಮಾಡ್ತಾ ಇದ್ದಾರೆ. ಪಾಪ ಅದಕ್ಕೆ ಇದನ್ನೆಲ್ಲ ಫೇಸ್ ಮಾಡಿದ್ರು ಕೂಡ ಅಮ್ಮನಿಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಹಾಗೆ ಒಂದು ಪೂಜಾ ರೂಮಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಮೀನಾ. ಆವಾಗ ಬಂದು ಏನಾದರೂ ಹೇಳಿದ್ರೆ ಸಾಕು, ಹೀಗೆ ದೇವ್ರ ಮುಂದೆ ಬಂದು ಕೂತ್ಬಿಡ್ತಾಳೆ. ದೇವ್ರಿಗೆ ಎಷ್ಟು ಅಂತ ಹೇಳ್ತೀಯ ಬಿಡು ಸಾಕು ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನು ಶ್ರುತಿ ಕೂಡ ಹೇಳ್ತಿದ್ದಾರೆ, ಅತ್ತೆ ನೀವು ಹಾಗೆಲ್ಲ ಮಾತಾಡಿದ್ದು ಸರಿಯಲ್ಲ, ಮೀನಾಗ ಅಷ್ಟೊಂದೆಲ್ಲ ಅವಮಾನ ಮಾಡಬಾರ್ದಾಗಿತ್ತು ಅಂತೇಳಿ ಹೇಳ್ತಿದ್ದಾರೆ. ಆಗ ರೋಹಿಣಿ ಇದ್ದಳು, ಏನು ಶ್ರುತಿ ನೆನ್ನೆ ಮೊನ್ನೆ ಬಂದು ಅತ್ತೆ ಮುಂದೆ ವಾದ ಮಾಡ್ತಿದ್ಯಾ, ಅತ್ತೆಗೆ ಮಾತು ಕೊಡ್ತಿದ್ಯಾ ಅಂತೇಳಿ ಕೇಳ್ತಿದ್ದಾರೆ. ಸತ್ಯ ಹೇಳೋದಕ್ಕೆ ನೆನ್ನೆ ಮೊನ್ನೆ ಬಂದರೆ ಏನಾಯಿತು, ನಾನು ಹೇಳ್ತಿರೋದು ಸತ್ಯ ತಾನೇ ಅಂತ ಹೇಳಿ ಹೇಳ್ತಿರ್ತಾರೆ. ಏನಮ್ಮ ನೀವು ಇವಳು ವಿಷಯಕ್ಕೆ ಯಾಕೆ ಜಗಳಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ